ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ಅಂತೂ ಇಂತೂ ಕೇಡಿ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ತುಂಬ ದಿನದಿಂದ ಕೇವಲ ಸಿನಿಮಾದ ಹಾಡುಗಳನ್ನ ಕೇಳ್ತಿದ್ದ ಅಭಿಮಾನಿಗಳಿಗೆ ಕೇಡಿ ಸಿನಿಮಾದ ಟೀಸರ್ ಒಳ್ಳೆ ಕಿಕ್ ಕೊಟ್ಟಿದೆ. ಸ್ಯಾಂಡಲ್ವುಡ್ನ ಶೋಮ್ಯಾನ್ ಪ್ರೇಮ್ ಡೈರೆಕ್ಟ್ ಮಾಡ್ತಿರುವಂಥ ಕೇಡಿ ಸಿನಿಮಾ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾ ಅನ್ಬೋದು. ಟೀಸರ್ ಉದ್ದಕ್ಕೂ ಬರೀ ಆ್ಯಕ್ಷನ್ ಸೀನ್ಸ್ಗಳನ್ನ ತುಂಬಿಸ್ಬಿಟ್ಟಿದ್ದಾರೆ. ಪ್ರೇಮ್ ಅವರ ಸಿನಿಮಾ ನೋಡೋರು ನೀವಾಗಿದ್ರೆ ಅವರ ಮೇಕಿಂಗ್ ಸ್ಟೈಲ್ ಗೊತ್ತೇ ಇರುತ್ತೆ. ಈ ಅಂಡರ್ ವರ್ಲ್ಡ್ ಸಿನಿಮಾಗಳಿಗೆ ಅವರೊಂಥರ ಬ್ರ್ಯಾಂಡ್ ಇದ್ದಂಗೆ. ಇನ್ನು ಸಿನಿಮಾದ ಮೇನ್ ಕ್ಯಾರೆಕ್ಟರ್ಗಳನ್ನ ಟೀಸರ್ನಲ್ಲಿ ರಿವೀಲ್ ಮಾಡಿದ್ದಾರೆ ಅಷ್ಟೇ. ಕೇಡಿ ಅಂದರೆ ಕಾಳಿದಾಸ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದವನು ಭೂಗೋದ ಲೋಕಕ್ಕೆ ಹೇಗೆ ಬರ್ತಾನೆ, ಅವನನ್ನು ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅನ್ನೋದನ್ನು ಸಿನಿಮಾದಲ್ಲೇ ನೋಡಬೇಕು. ಇನ್ನು ಟೀಸರ್ನಲ್ಲಿ ರವಿಶಂಕರ್ ಅವರ ಪಾತ್ರನ ನೋಡಿ ಸರ್ಪ್ರೈಸ್ ಆಗಿದ್ದಾರೆ. ಯಾಕಂದರೆ ಅವರ ಪಾತ್ರ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆಯಂತೆ. ಇನ್ನು ಧ್ರುವ ಸರ್ಜಾ ಮತ್ತು ಸಂಜಯ್ ದತ್ ಅವರ ಪ್ರೆಸೆನ್ಸ್ ಹಾಗೂ BGM ಬೊಂಬಾಟಾಗಿದೆ. ಆದರೆ ಇನ್ನೂ ಏನೋ ಬೇಕಿತ್ತು ಅನ್ನೋದರಲ್ಲಿ ತಪ್ಪಿಲ್ಲ ಬಿಡಿ. ಕರ್ನಾಟಕದಲ್ಲಿ ನಡೆದ ಕೆಲವು ನೈಜ ಘಟನೆಗಳನ್ನ ಆಧಾರವಾಗಿ ಇಟ್ಟುಕೊಂಡು ಈ ಸಿನಿಮಾವನ್ನು ಮಾಡಲಾಗ್ತಿದೆ ಎನ್ನಲಾಗಿತ್ತು. ಇನ್ನು ಕಾಳಿದಾಸನಾಗಿ ಧ್ರುವ ಕಾಣಿಸ್ಕೊಂಡ್ರೆ, ಮಚಲಕ್ಷ್ಮಿಯಾಗಿ ರೀಶ್ಮಾ ಹಾಗೂ ಧರ್ಮ ಪಾತ್ರದಲ್ಲಿ ರಮೇಶ್ ಅರವಿಂದ್, ಸತ್ಯವತಿಯಾಗಿ ಶಿಲ್ಪಾ ಶೆಟ್ಟಿ, ಅಣ್ಣಯ್ಯಪ್ಪ ಆಗಿ ರವಿಚಂದ್ರನ್ ಕದರ್ ಹೇಗಿರುತ್ತೆ ಅನ್ನೋದನ್ನು ಟೀಸರ್ನಲ್ಲಿ ಗೊತ್ತಾಗ್ತಿದೆ. ಇನ್ನು ಬಹಳ ದೊಡ್ಡದಾಗಿ ಪ್ರೇಮ್ ಏನೋ ಪ್ಲ್ಯಾನ್ ಮಾಡ್ತಿರ್ತಾರೆ ಅನ್ಕೊಬೋದು. ವಿಲಿಯಂ ಡೇವಿಡ್ ಅವರ ಕ್ಯಾಮ್ರಾ ಕಣ್ಣಲ್ಲಿ ಕೆಲವೊಂದು ಸೀನ್ಸ್ಗಳು ಮಜಾ ಕೊಡುತ್ತೆ. ಅರ್ಜುನ್ ಜನ್ಯ ಅವರ BGM ಕೂಡ ಚೆನ್ನಾಗಿದೆ. ನೋರಾ ಫತೇಹಿ ಅವರ ಗ್ಲಾಮರ್ ಟಚ್ ಸಿನಿಮಾಗಿರಲಿದೆ. ಇನ್ನು ಬಹುತೇಕ ಫ್ರೇಮ್ಗಳಲ್ಲಿ ಕತ್ತಲು ಆವರಿಸಿಕೊಂಡಿದೆ. 70ರ ಕಾಲಘಟ್ಟ ತೋರಿಸಲು ಚಿತ್ರತಂಡ ಇದನ್ನು ಆಯ್ಕೆ ಮಾಡಿಕೊಂಡಿದೆ ಕಾಣ್ತಿದೆ. ಈಗಾಗಲೇ ಒಂದಷ್ಟು ಸಿನಿಮಾಗಳು ಇದೇ ರೀತಿ ಬಂದು ಪ್ರೇಕ್ಷಕರನ್ನ ಬೇಸರ ಕೂಡ ಮಾಡಿದೆ. ಕೇಡಿ ಸಿನಿಮಾ ಕೂಡ ಅಂಥದ್ದೇ ಅನುಭವ ನೀಡುತ್ತಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಭಾರಿ ಸೆಟ್ಗಳನ್ನ ನಿರ್ಮಿಸಿ ಯಾವುದಕ್ಕೂ ರಾಜಿಯಾಗದೆ ಬಹಳ ಅದ್ದೂರಿಯಾಗಿ ಸಿನಿಮಾ ಕಟ್ಟಿಕೊಡುವ ಪ್ರಯತ್ನ ಮಾಡಿದೆ ಸಿನಿಮಾ ತಂಡ. ಬಾಯಲ್ಲಿ ಮಚ್ಚು ಕಚ್ಚಿಕೊಂಡು ಕಿಡಿಗೇಡಿಗಳನ್ನ ಧ್ರುವ ತನ್ನ ಸೊಂಟಕ್ಕೆ ಸುತ್ತಿಕೊಂಡಂತೆ ಹಿಡಿದು ಹೆಜ್ಜೆ ಹಾಕುವ ದೃಶ್ಯ ಅಭಿಮಾನಿಗಳಿಗೆ ಸಖತ್ ಇಷ್ಟ ಆಗಿದೆ ಅನಿಸುತ್ತೆ. ಇನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಸಂಜಯ್ ದತ್ ಮಾಸ್ ಡೈಲಾಗ್ ಕಿಕ್ ಕೊಡ್ತಿದೆ. ನಿರ್ದೇಶಕ ಪ್ರೇಮ್ ಮೇಲೆ ಬಹಳಷ್ಟು ಜನ ನಂಬಿಕೆ ಇಟ್ಕೊಂಡಿದ್ದಾರೆ. ಹಿಂದಿನ ಸಿನಿಮಾಗಳಲ್ಲಿ ಮಾಡಿದ ತಪ್ಪುಗಳನ್ನ ಇಲ್ಲಿ ಕೂಡ ಮಾಡದೆ ಈ ಸಲ ಪ್ರೇಕ್ಷಕರನ್ನ ರಂಜಿಸುತ್ತಾರೆ ಎನ್ನುವ ನಂಬಿಕೆ ಪ್ರೇಮ್ ಮೇಲಿದೆ. ಇನ್ನು ಮಾರ್ಟಿನ್ ಸಿನಿಮಾ ಮಾಡಿ ಸೋತಿದ್ದ ಧ್ರುವ ಸರ್ಜಾ ಕೂಡ ಭರ್ಜರಿ ಕಮ್ಬ್ಯಾಕ್ ಆಗಿ ಕಾಯ್ತಿದ್ದಾರೆ. ವಿಭಿನ್ನ ಶೇಡ್ಗಳಲ್ಲಿ ರವಿಚಂದ್ರನ್ ಹಾಗೂ ರಮೇಶ್ ಅರವಿಂದ್ ನೋಡಲು ಸಿನಿ ರಸಿಕರು ಎದುರು ನೋಡುತ್ತಿದ್ದಾರೆ. ವರಲಕ್ಷ್ಮಿ ಹಬ್ಬಕ್ಕೆ ಕೇಡಿ ಸಿನಿಮಾ ಬಿಡುಗಡೆ ಆಗುತ್ತೆ ಎಂದು ಕೆಲವರು ಭಾವಿಸಿದ್ರು. ಆದರೆ ಮತ್ತಷ್ಟು ತಡವಾಗುವ ಸುಳಿವು ಸಿಗ್ತಿದೆ. ಈಗಾಗಲೇ 2 ಸಾಂಗ್ ಹೊರ ಬಂದು ಹಿಟ್ ಕೂಡ ಆಗಿದೆ. ಇನ್ನು ಉಳಿದ ಸಾಂಗ್ ಶೀಘ್ರದಲ್ಲೇ ಬರಬೇಕಾಗಿದೆ.